ನಮಸ್ಕಾರ ವೀಕ್ಷಕರೇ, VTUನಿಂದ ಒಂದು ಹೊಸ ನೋಟಿಫಿಕೇಷನ್ ಬಂದಿದೆ. ಅದರ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ನೀಡಲು ಹೋಗ್ತಾ ಇದ್ದಾನೆ. ಸೊ ಇದು ಫಸ್ಟ್ ಸೆಮಿಸ್ಟರ್ ಮಾಸ್ಟರ್ ಡಿಗ್ರಿ ಆಗಿರ್ಬೋದು ಮತ್ತು ಆಮೇಲೆ UG ಕೋರ್ಸಸ್ಗಳಿಗೆ ಅಂದರೆ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಿರುವಂಥದ್ದು. ಸೊ ಇಂಜಿನಿಯರಿಂಗ್ ಫಸ್ಟ್ ಸೆಮಿಸ್ಟರ್ ಏನೆಲ್ಲ ಥಿಯರಿ ಎಕ್ಸಾಮ್ಸ್ ಪೆಂಡಿಂಗ್ ಉಳಿದಿದೆಯೋ ಮತ್ತು ಆಮೇಲೆ ಪ್ರಾಕ್ಟಿಕಲ್ ಎಕ್ಸಾಮ್ ಆಗಿರ್ಬೋದು, ಅದು BA ಆಗಲಿ ಅಥವಾ MTech ಆಗಲಿ, ಅಲ್ಲಿ 26 ಜುಲೈನಿಂದ ಪರೀಕ್ಷೆ ನಡೆಸಲು ಅಲ್ಲಿ ತೀರ್ಮಾನಿಸಲಾಗಿದೆ. ಮತ್ತು ಪ್ರಾಜೆಕ್ಟ್ ಆಗಿರ್ಬೋದು ಮತ್ತು ಸೆಮಿನಾರ್ ಅಂದರೆ ಎಕ್ಸಾಮಿನೇಷನ್ಸ್ ಆಫ್ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಳು ಯಾರು ಒಂದು ಫೈನಲ್ ಇಯರ್ ಇರ್ತಾರೋ ಆ ವಿದ್ಯಾರ್ಥಿಗಳ ಪ್ರಾಜೆಕ್ಟ್ ಆಗಿರ್ಬೋದು ಅಥವಾ ಸೆಮಿನಾರ್ ಆಗಿರ್ಬೋದು, ಅದನ್ನು ಆನ್ಲೈನ್ ಕಂಡಕ್ಟ್ ಮಾಡಲಲ್ಲಿ ನಿರ್ಧರಿಸಲಾಗಿದೆ. ಸೊ ಮತ್ತು ನೀವೇನಾದರೂ ಒಂದು ರಿಪೋರ್ಟ್ ಕೊಡೋದಿತ್ತು ಅಂದರೂ ಸಹ ಸಾಫ್ಟ್ ಕಾಪಿನಲ್ಲಿ ಎಕ್ಸೆಪ್ಟ್ ಮಾಡ್ತಾರೆ. ಅಂದರೆ CD ನೀವು ಅಲ್ಲಿ ಸ್ಟೋರ್ ಮಾಡಿ ಅದನ್ನು ನೀವು ಕಾಲೇಜಿಗೆ ಸಬ್ಮಿಟ್ ಮಾಡಬೇಕಾಗತ್ತೆ. ಮತ್ತು ಆಮೇಲೆ ಪ್ರಿಪ್ರೇಟರಿ ಹಾಲಿಡೇಸ್ ವಿದ್ಯಾರ್ಥಿಗಳಿಗೆ ಸ್ಟಡಿ ಮಾಡೋದಕ್ಕಾಗಿ ಫಸ್ಟ್ ಸೆಮಿಸ್ಟರ್ UG ಆಗಿರ್ಬೋದು ಮತ್ತು PG ಎಕ್ಸಾಮ್ ಆಗಿರ್ಬೋದು, ಅದು ಜುಲೈ 19ರಿಂದ ಅಲ್ಲಿ ಮಾಡಲಾಗುತ್ತೆ, ಅಂದರೆ ನೀಡಲಾಗುತ್ತೆ ಅಲ್ಲಿ ಹಾಲಿಡೇಸ್. ಸೆಕೆಂಡ್ ಸೆಮಿಸ್ಟರ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಆದ ನಂತರ ನಡೆಸಲಾಗುತ್ತೆ ಅಂತ ನೋಟಿಫಿಕೇಷನಲ್ಲಿ ಹೇಳಿದ್ದಾರೆ. ಸೊ ಮತ್ತು ಫೈನಲ್ UG ವಿದ್ಯಾರ್ಥಿಗಳು ಏನೋ ಡೌಟ್ ಇತ್ತಪ್ಪ ಅಂತಂದರೆ ಅದನ್ನು ಕ್ಲಿಯರ್ ಮಾಡಲು ಕಾಲೇಜುಗಳಿಗೆ ತಿಳಿಸಲಾಗಿದೆ. ಅಂದರೆ ನೋಡ್ಬೋದಲ್ಲಿ ಸ್ಟೂಡೆಂಟ್ಸ್ ಹೂ ಡಿಸೈರ್ ಆನ್ 1-to-1 ಬೇಸಿಸ್ ಫಾರ್ ಫೈನಲ್ ಇಯರ್ UG ಪ್ರೋಗ್ರಾಮ್ಸ್. ಯಾರು ಫೈನಲ್ ಇಯರ್ ವಿದ್ಯಾರ್ಥಿಗಳಿಗೆ ಏನಾದರೂ ಪ್ರಾಜೆಕ್ಟ್ನಲ್ಲಾಗಿರ್ಬೋದು ಸೆಮಿನಾರ್ನಲ್ಲಾಗಿರ್ಬೋದು ಏನು ಡೌಟ್ ಇತ್ತಪ್ಪ ಅಂತಂದರೆ ಕ್ಲಿಯರ್ ಮಾಡಿ ಅಂತ ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದಾಗಿತ್ತು ಇಲ್ಲಿವರೆಗಿನ VTU ಅಪ್ಡೇಟ್ಸ್. ಇದೇ ರೀತಿ ನಾನು ನಿಮಗೆ ಅಪ್ಡೇಟ್ಸ್ ನೀಡ್ತಾ ಇರ್ತೇನೆ. ಮತ್ತು ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.